ಆಸ್ಪತ್ರೆಗೆ ರೇವಣ್ಣ ಅವರನ್ನ ಕರ್ಕೊಂಡು ಬರಲಾಗಿದೆ. ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ. ಅದೇ ಸಂದರ್ಭದಲ್ಲಿ ರೇವಣ್ಣ ಬಂಧನದ ನಂತರ ಮೊಟ್ಟ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ, ನನ್ನ ಬಂಧನಕ್ಕೆ ಯಾವುದೇ ಪುರಾವೆಗಳಿಲ್ಲ, ರಾಜಕೀಯ ಷಡ್ಯಂತ್ರಕ್ಕೆ ಒಳಪಡಿಸಿ ನನ್ನನ್ನು ಬಂಧನ ಮಾಡಲಾಗಿದೆ, ದುರುದ್ದೇಶದಿಂದ ನನ್ನನ್ನು ಬಂಧಿಸಲಾಗಿದೆ. ಇದು ಬಂಧನದ ಬಳಿಕ ರೇವಣ್ಣ ಅವರ ಮೊಟ್ಟ ಮೊದಲ ಪ್ರತಿಕ್ರಿಯೆ. ನಿನ್ನೆ ಸಂಜೆ 6:50ಕ್ಕೆ ಅವರ ಬಂಧನ ಆಗಿರೋದು. ಅದರ ನಂತರ ಮೊಟ್ಟ ಮೊದಲ ಪ್ರತಿಕ್ರಿಯೆ ಬೌರಿಂಗ್ ಆಸ್ಪತ್ರೆಗೆ ರೇವಣ್ಣ ಅವರನ್ನ ಕರ್ಕೊಂಡು ಬಂದಂತ ಈ ಸಂದರ್ಭದಲ್ಲಿ ಅವರು ಕೊಟ್ಟಿರೋದು. 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಆಪಾದನೆ ನನ್ನ ಮೇಲಿಲ್ಲ, ಷಡ್ಯಂತ್ರ ಮಾಡಿ ನನ್ನ ಮೇಲೆ ಆರೋಪ ಹೊರಿಸಲಾಗಿದೆ ಅಂತ ವೈದ್ಯಕೀಯ ಪರೀಕ್ಷೆಗೂ ಮುನ್ನ ರೇವಣ್ಣ ಮಾತನಾಡಿದ್ದಾರೆ. ಏಪ್ರಿಲ್ 28ನೇ ತಾರೀಕು 1ನೇ ಪ್ರಕರಣ ದಾಖಲು ಮಾಡಿದ್ದಾರೆ. ಅಂದರೆ ಮೊದಲ ಪ್ರಕರಣ ಹೊಳೆನರಸೀಪುರದ ಕೇಸು, ಅಲ್ಲಿ ಯಾವುದೇ ಸಾಕ್ಷ್ಯ ಸಿಗದೇ ಇದ್ದದ್ದಕ್ಕೆ ಮೇ 2ನೇ ತಾರೀಕು ಮತ್ತೊಂದು ಕೇಸ್ ಹಾಕಿದ್ದಾರೆ. ಆ ಕೇಸು ಕಿಡ್ನಾಪ್ ಕೇಸು, KR-ಪುರದ ಕೇಸು, ಅದರ ಮುಖಾಂತರ ನನ್ನನ್ನು ಸಿಲುಕಿಸುವ ಯತ್ನ ನಡೆಸಿದ್ದಾರೆ. ಇದು ನನ್ನ ವಿರುದ್ಧ ಆಗಿರೋ ರಾಜಕೀಯ ಷಡ್ಯಂತ್ರ ಅಂತ ರೇವಣ್ಣ ಮೊಟ್ಟ ಮೊದಲ ಪ್ರತಿಕ್ರಿಯೆ ಕೊಟ್ಟರು ಬೌರಿಂಗ್ ಆಸ್ಪತ್ರೆಯಲ್ಲಿ. ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕೇಸ್ ಹಾಕಿದ್ದಾರೆ. ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನಿಲ್ಲ, ಇದನ್ನ ಎದುರಿಸೋ ಶಕ್ತಿ ಇದೆ. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತೀರಾ ಸರ್? ರಾಜಕೀಯ ಷಡ್ಯಂತ್ರ. ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಬೌರಿಂಗ್ ಆಸ್ಪತ್ರೆಯಿಂದ ನನ್ನ ಪ್ರತಿನಿಧಿ ವರ್ಷಿತ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವರ್ಷಿತ, ಏನು ನಡೀತಾ ಇದೆ ಬೌರಿಂಗ್ ಆಸ್ಪತ್ರೆಯಲ್ಲಿ? ಮತ್ತೆ ಮೊದಲ ಪ್ರತಿಕ್ರಿಯೆ ಕೊಟ್ಟರು ರೇವಣ್ಣ, ಏನಂದ್ರು? ಎಸ್ ಪ್ರಣೋತ್, ನಿನ್ನೆ ತಾನೇ ರೇವಣ್ಣನನ್ನ ಅರೆಸ್ಟ್ ಮಾಡಲಾಗಿತ್ತು. ನಿನ್ನೆ ಕೂಡ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ನಡೆಸಿದ್ರು. ಇವತ್ತು ಕೂಡ ರೇವಣ್ಣನನ್ನ ಬೋರಿಂಗ್ ಹಾಸ್ಪಿಟಲ್ಗೆ ವೈದ್ಯಕೀಯ ಪರೀಕ್ಷೆಗಳಿಗೆ ತಂದಿರುವಂಥದ್ದು. ಯಾಕಂದರೆ ಸರಿಸುಮಾರು 7 ಗಂಟೆಗೆ ರೇವಣ್ಣನನ್ನ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಗಾಗಿ ಒಂದು ವೈದ್ಯಕೀಯ ಪರೀಕ್ಷೆಗೆ ಸದ್ಯ ನಾನೀಗ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ತಾನೇ ಒಳಗೆ ಹೋಗಿದ್ದಾರೆ. ಅಂದರೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು. ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದ್ರೆ ಒಂದಷ್ಟು ವೈದ್ಯಕೀಯ ಟೆಸ್ಟ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಏನಾದರೂ ಅಕಸ್ಮಾತ್ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ಏನು ಎತ್ತ ಅನ್ನುವಂಥದ್ದನ್ನೇ ಎಲ್ಲವನ್ನ ಕೂಡ ನೋಡಿಕೊಂಡು ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನಿನ್ನೆ ಕೂಡ ಅದೇ ರೀತಿ ಒಂದು HD ದೇವೇಗೌಡ ಅವರ ಮನೆಯಿಂದ ರೇವಣ್ಣನವರನ್ನ ಅರೆಸ್ಟ್ ಮಾಡಲಾಗಿತ್ತು. ನಿನ್ನೆನೇ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಇವತ್ತು ಹಾಜರುಪಡಿಸ್ತಾರೆ. ಆದರೂ ಈಗ ಹೋಗೋಕ್ಕಿಂತ ಮುಂಚೆ, ಅಂದರೆ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇದು ರಾಜಕೀಯ ಷಡ್ಯಂತ್ರ, ಬೇಕು ಅಂತಲೇ ಈ ರೀತಿ ನಮ್ಮನ್ನು ಸಿಲುಕಿಸ್ತಾ ಇದ್ದಾರೆ. ಸರಿ ಸುಮಾರು 40 ವರ್ಷಗಳಿಂದ ಯಾವುದೇ ರೀತಿ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ, ಆದರೆ ಈ ಬಾರಿ ಈ ರೀತಿ ಆಗತ್ತೆ ಅಂದರೆ ಇದು ನಿಜವಾಗ್ಲೂ ರಾಜಕೀಯ ಷಡ್ಯಂತ್ರ ಅನ್ನುವಂತಹ ಅಸಮಾಧಾನವನ್ನು ರೇವಣ್ಣ ಅವರು ಹೊರಹಾಕಿರುವಂಥದ್ದು. ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಸರಿಸುಮಾರು 7 ಗಂಟೆಗೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಎಲ್ಲೋ ಒಂದ್ ಕಡೆ ದೇವೇಗೌಡರಿಗೂ ಕೂಡ ಇದೊಂಥರ ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಒಂದು ಅರಮನೆಯನ್ನೇ ಕಟ್ಕೊಂಡಿದ್ರು. ಆದ್ರೆ ಆ ಒಂದು ಅರಮನೆಯಲ್ಲಿ ಈ ರೀತಿ ಒಂದು ಸಿಡಿಲ್ನಂತೆ ಒಂದು ಸುದ್ದಿ ಬರುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಜೊತೆಗೆ ಬರೀ ರೇವಣ್ಣ ಮಾತ್ರ ಅಲ್ಲ, ಅದು ಹೊಳೆನರಸೀಪುರದ ಒಂದು ಕಿಡ್ನಾಪ್ ಕೇಸಿಂದ ರೇವಣ್ಣನ ಈಗ ಬಂಧನಕ್ಕೆ ಒಳಪಡಿಸ್ತಾರಾ ಅಥವಾ ಏನು, ನ್ಯಾಯಾಧೀಶರು ಯಾವ ರೀತಿ ಶಿಕ್ಷೆಯನ್ನ ಕೊಡ್ತಾರೆ ಅನ್ನೋಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಅದನ್ನ ಹೊರತುಪಡಿಸಿ ಇನ್ನು ಪ್ರಜ್ವಲ್ ರೇವಣ್ಣ ಅವರು ಕೂಡ ಬೆಂಗಳೂರಿಗೆ ಬರಬೇಕಾಗಿದೆ. ಜೊತೆಗೆ ಅವರಿಗೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ, ಅಂದರೆ ಈಗಾಗಲೇ ರೇವಣ್ಣ ಅವರಿಗೆ 2 ರೀತಿಯಂತಹ ಮೆಡಿಕಲ್ ಟೆಸ್ಟ್ಗಳು ಆಗ್ತಾ ಇರುವಂಥದ್ದು ಪ್ರಣುತ್. ಜೊತೆಗೆ 7 ಗಂಟೆಗೆ ಸರಿಸುಮಾರು 7 ಗಂಟೆಗೆ ತಗೊಂಡು ಹೋಗ್ತಾರೆ. ಅಂದರೆ ಇವ್ರನ್ನ ನ್ಯಾಯಾಧೀಶ ಕೋರಮಂಗಲದಲ್ಲಿ ನ್ಯಾಯಾಧೀಶರ ಮನೆ ಇದೆ, ಅಲ್ಲಿಗೆ ಇವ್ರನ್ನ ಕರ್ಕೊಂಡು ಹೋಗುವಂಥದ್ದು. ಜೊತೆಗೆ ಒಂದಷ್ಟು ತನಿಖೆಗಳು ಕೂಡ ಆಗತ್ತೆ. ಈಗಾಗಲೇ ಸರಿ ಸುಮಾರು 1 ದಿನಗಳ ಕಾಲ, ಅಂದರೆ 24 ಗಂಟೆಗಳ ಕಾಲ ಇವರನ್ನ CID ಆಫೀಸ್ನಲ್ಲಿ ಕಸ್ಟಡಿಗೆ ತಗೊಂಡಿದ್ರು. ಅಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಕಲೆ ಹಾಕಿದ್ದಾರೆ. ಯಾಕಂದರೆ ಒಂದು ಕೇಸಲ್ಲಿ ಒಂದು ಅರೆಸ್ಟ್ ಮಾಡಬೇಕು ಅಥವಾ ಬೇರೆ ಇನ್ನೇನು ತನಿಖೆ ಮಾಡಬೇಕು ಅಂದರೆ ಅಲ್ಲೂ ಒಂದಷ್ಟು ಏನು ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು. ಜೊತೆಗೆ ಏನಾಗಿತ್ತು, ಮ್ಯಾಟ್ರು ನಿಜನಾ ಸುಳ್ಳೋ ಏನು ಎತ್ತ
ಕಿಡ್ನಾಪ್ ಮಾಡಿದ್ದು ಹೇಗೆ ಅನ್ನುವಂಥದ್ದನ್ನು ಎಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಬೇಕಿತ್ತು. ಹಾಗಾಗಿ ನಿನ್ನೆ ಕೂಡ SID ಅವರು ಅರೆಸ್ಟ್ ಕೂಡ ಮಾಡಿದ್ರು. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದು ಕೂಡ ವೈದ್ಯಕೀಯ ಪರೀಕ್ಷೆ ಆದ ಬಳಿಕ. ಅಂದರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾವ ರೀತಿ ಬರುತ್ತೆ, ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ವೈದ್ಯಕೀಯ ಪರೀಕ್ಷೆ ಮಾಡೋದೇ ಶುಗರೋ BP ನೋ ಅಥವಾ ಬೇರೆ ಇನ್ನೇನೋ ಕಾಯಿಲೆಗಳಿದ್ರೆ ಅಕಸ್ಮಾತ್ ಏನಾದರೂ ನ್ಯಾಯಾಧೀಶರ ಮುಂದೆ ಹೋಗಬೇಕಾದ್ರೆ ಅಕಸ್ಮಾತ್ ಅಪ್ಸೆಟ್ ಆದರೆ, ಯಾಕಂದರೆ ರೇವಣ್ಣ ಅವರಿಗೂ ಕೂಡ ಒಂದು ಏಜ್ ಆಗಿದೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ನೋಡಿಕೊಂಡು ಕ್ಲೀನಾಗಿ, ಅಂದರೆ ಯಾವ ರೀತಿ ತನಿಖೆ ಮಾಡಬೇಕು, ನ್ಯಾಯಾಧೀಶರು ಏನು ಹೇಳ್ತಾರೆ, ಏನು ಎತ್ತ ಅನ್ನುವಂಥದ್ದನ್ನು ಈಗ ಬೋರಿಂಗ್ ಹಾಸ್ಪಿಟಲ್ನಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ ರೇವಣ್ಣ ಅವರು. ಅದಾದ ಬಳಿಕ ಕೋರಮಂಗಲ ನ್ಯಾಯಾಧೀಶರ ಮುಂದೆ ಮನೆ ಮುಂದೆ ಹೋಗ್ತಾರೆ. ಅಲ್ಲಿ ಏನು ಹೇಳ್ತಾರೆ, ಯಾವ ರೀತಿ ಕಸ್ಟಡಿಗೆ ತಗೋತಾರೆ, ಏನು ಎತ್ತ ಅನ್ನುವಂಥದ್ದನ್ನು ತಿಳಿದು ಬರಬೇಕಾಗಿದೆ ಪ್ರವೀಣ್.